ಟೈಮಲ್ಲಿ ಕೂಡ ಒಂದು ಮಾತು ಹೇಳಿದ್ರಿ, ನಮ್ಮ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿನ ಕೊರತೆ ಕಮ್ಮಿ ಇದೆ, ನಮ್ಮಲ್ಲೇ ಕಾಲು ಎಳೆಯುವಂಥದ್ದು ಒಂದಿಷ್ಟು ಇದೆ ಅನ್ನೋಂಥದ್ದನ್ನು. ಸೊ ಈಗ ಇನ್ನೊಂದಿಷ್ಟು ಬಹಿರಂಗ ಆಗ್ತಾ ಇದೆ. ನೇರವಾಗಿ ಸ್ಟಾರ್ ವಾರ್ ಇದೆಯಾ? ನಾನು ಅದು ಸ್ಟಾರ್ ವಾರ್ ಅಂತ ಬರಲ್ಲ. ಯಾಕೆಂದರೆ ನಮ್ಮಲ್ಲಿ ಸ್ಟಾರ್ ವಾರ್ಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ಸಿನಿಮಾಗಳು ನೋಡೋರು ಯಾರು ಇದೆಯಲ್ಲ. ಸೊ ನಮ್ಮ ಕನ್ನಡ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಂತ ಯಾವಾಗಲೂ ಅಪ್ಪಾಜಿಯವ್ರ ಕಾಲದಿಂದನೂ ಸಾರ್ಕೊಂತೀವಿ, ಇವಾಗಲೂ ಅದೇನೇ ಇದೆ. ಬಟ್ ಇಲ್ಲಿ ಪೈರಿಸಿ ಅಂತ ಬಂದಾಗ ನನಗೆ ಬೆಳಿಗ್ಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸಿದ ಒಂದು ಹುಡುಗ. ಅದರಲ್ಲಿ ಆಲ್ರೆಡಿ 4 ಸಿನಿಮಾ ಪೈರಿಸಿ ಅಂದರೆ ಆಲ್ರೆಡಿ ಅದರಲ್ಲಿ ಡೆವಿಲ್ ಇಟ್ಟಿದ್ದಾರೆ, ಸೊ ಮಾರ್ಕ್ ಇಟ್ಟಿದ್ದಾರೆ, ಸೊ 45 ಇಟ್ಟಿದ್ದಾರೆ. ಸೊ ಅದರಲ್ಲಿ ಅಷ್ಟು 4 ಸಿನಿಮಾದು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾ, ಅಣ್ಣ ಇದ್ರ ಬಗ್ಗೆ ದಯವಿಟ್ಟು ಇದನ್ನು ತಗೊಳ್ಳಿ ಅಂತ. ಹಾಗಿದ್ರೆ ಡೆವಿಲ್ ಯಾಕೆ ಇಡಬೇಕಾಗಿತ್ತು? ಈಗ ಡೆವಿಲ್ ಹಳೆ ಸಿನಿಮಾ ಅಂತಂದರೆ ಬಿಫೋರ್ 2 ವೀಕ್ಸ್ 3 ವೀಕ್ಸ್ ಬ್ಯಾಕ್ ಬಂದಿರೋ ಸಿನಿಮಾ. ಆಲ್ರೆಡಿ ಇದು ಮಾರ್ಕ್ನ ಇಟ್ಟಿದ್ದಾರೆ, ಮಾರ್ಕ್ ಇನ್ನೂ ರಿಲೀಜೇ ಆಗಿಲ್ಲ, ಸೊ 45 ರಿಲೀಜೇ ಆಗಿಲ್ಲ. ಸೊ ಅದಕ್ಕೆ ದಯವಿಟ್ಟು ನಮ್ಮಲ್ಲೇ ಹೊಡೆದಾಡ್ಕೊಂಡು ನಾವು ಸಾಕಿಂತ ನಮ್ಮ ಹುಡುಗರುಗಳು, ನಾವು ಹೇಳ್ತೀವಿ ಫ್ಯಾನ್ಸ್ಗಳಂತ ಏನಿದ್ದೀರಾ, ಏನಂದರೆ ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಸುದೀಪ್ ಸರ್ ಫ್ಯಾನ್ಸ್ ಆಗಲಿ, ಶಿವಣ್ಣ ಫ್ಯಾನ್ಸ್ ಆಗಲಿ, ಬೇರೆ ಬೇರೆ ಉಪ್ಪಿ ಸರ್ ಫ್ಯಾನ್ಸ್ ಆಗಲಿ, ಯಾರೇ ಅಂದರೆ ಕನ್ನಡ. ನಿನ್ನೆ ಸುದೀಪ್ ಸರ್ ಒಂದು ಒಳ್ಳೆ ಅದ್ಭುತವಾಗಿ ಮಾತಾಡಿದ್ರು. ಸಿನಿಮಾ ಬಂದ್ಬಿಟ್ಟು ಒಂದು ದಿನ ಫ್ಯಾನ್ಸ್ ಬರ್ಬೋದು, 2ನೇ ದಿನ ಬರ್ಬೇಕಂದ್ರೆ ಫ್ಯಾಮಿಲೀಸ್ಗಳು ಬರಬೇಕು, ಸಿನಿಮಾ ನೋಡಬೇಕು. ಫ್ಯಾನ್ಸ್ ಅಂತಂದರೆ ಈ ಏನು ಫ್ಯಾನ್ಸ್ ಓಪನಿಂಗ್ ಬರ್ತಾರೆ ಅವರೇ ಸೆಕ್ಯೂರಾಗಿ ನಿಂತ್ಕೋಬೇಕು. ಅಂದರೆ ಯಾರೇ ಏನೇ ಮಾಡಿದ್ರು ಅವರೇ ಡಿಲೀಟ್ ಮಾಡಬೇಕು, ಅವ್ರು ಮಾಡಬಾರ್ದು, ಸಪೋರ್ಟ್ ಮಾಡಬೇಕು. ಯಾಕೆಂದರೆ ನಮ್ಮ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಅಂತ. ಸೊ ಅದ್ರ ಬೆಳವಣಿಗೆ ಚೆನ್ನಾಗಿದ್ದರೆ, ಅದ್ರ ಬೆಳವಣಿಗೆ ಇದ್ದರೆ ಓಕೆ. ಯಾರೋ ಒಬ್ಬ ಮಾಡ್ತಾನೆ ಮಗ, ಯಾರೋ ಒಬ್ಬ ಒಂದು ವಿಡಿಯೋ ಮಾಡಿಬಿಟ್ಟು ಒಳಗಡೆ ಹಾಕ್ಬಿಡ್ತಾರೆ, ಅದನ್ನು ತಗೊಂಡೋಗಿ 100 ಜನ ವೈರಲ್ ಮಾಡ್ತಾರೆ. ಆ 100 ಜನ ವೈರಲ್ ಮಾಡಬೇಡಿ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ, ಇನ್ನೇನಿಲ್ಲ. ಸೊ ಅದ್ರ ಬದಲು ಯುದ್ಧ ಸಾರದು ಏನಕ್ಕೆ ಎಂದು ಸುದೀಪ್ ಸರ್ ಹೇಳಿದ್ದು, ಯುದ್ಧ ಸಾರಿದ್ದು ಓನ್ಲಿ ಪೈರಸಿ ವಿರುದ್ಧ. ಯಾಕೆಂದರೆ ನನಗೆ ನೀವು ಎಷ್ಟು ಮಟ್ಟಿಗೆ ಗೊತ್ತಿಲ್ಲೋ ಗೊತ್ತಿಲ್ಲ, ನನಗೆ ಮೇಡಮ್ಮು ಮತ್ತು ದರ್ಶನ್ ಅವರು ಮತ್ತು ಸುದೀಪ್ ಅವರು ಎಲ್ಲ ಫ್ರೆಂಡು. ಸೊ ನನಗೆ ತುಂಬ ತೀರಾ ಹತ್ರ, ನಾನು ಯಾವಾಗಲೂ ಮೀಟ್ ಮಾಡ್ತಿರ್ತೀನಿ, ಯಾವಾಗಲೂ ಸಿಗ್ತಿರ್ತೀನಿ. ಯಾವತ್ತೂ ಅಷ್ಟೇ ಸುದೀಪ್ ಅವರು ಒಂದು ಮಾತನ್ನ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಿಲ್ಲ ಇವತ್ತಿನವ್ರಿಗೂ. ಆಮೇಲೆ ನಾನು ದರ್ಶನ್ ಅವ್ರಿಗೆ ಮೀಟ್ ಮಾಡಿದಾಗಷ್ಟೇ ಅವರು ಇವ್ರ ಬಗ್ಗೆ ಮಾತಾಡಲ್ಲ, ಇವ್ರು ಅವ್ರ ಬಗ್ಗೆ ಮಾತಾಡಲ್ಲ. ತುಂಬ ಯಾರ ಬಗ್ಗೆನೂ ಒಬ್ರಿಗೊಬ್ರು ಮಾತಾಡಲ್ಲ, ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಸಿನಿಮಾ ಬುದ್ಧಿ ಹಿಂಗೆ ಮಾಡಬೇಕು ಅಂತ ದರ್ಶನ್ ಅವ್ರು ಹೇಳ್ತಾರೆ, ಹಿಂಗೆ ಮಾಡಬೇಕು ಅಂದ್ಬಿಟ್ಟು ಸುದೀಪ್ ಅವ್ರು ಹೇಳ್ತಾರೆ. ಅದು ಬಿಟ್ಟರೆ ಯಾರೋ ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಸುದೀಪ್ ಅವ್ರ ಫ್ಯಾನ್ಸ್ ಆಗಲಿ, ಅಣ್ಣನ ಫ್ಯಾನ್ಸ್ ಆಗಲಿ, ಯಾರು ಗಲಾಟೆ ಮಾಡಬೇಕು ಅಂತಲೇ ಆಗಲಿ ಗಲಾಟೆ ಮಾಡೋರು ಯಾರೂ ಇಲ್ಲ. ಸುಮ್ಮನೆ ಹತ್ತಿಕ್ಕೆ ಯಾವುದೋ ಏನು ಹೇಳ್ತಾರಲ್ಲ, ಬೆಂಕಿ ಹತ್ತೋ ಕೆಲಸಗಳಿವೆಲ್ಲ. ಸೊ ಎಲ್ಲರೂ ನಮ್ಮ ಸಿನಿಮಾಗಳು, ನಮ್ಮ ಕನ್ನಡ ಸಿನಿಮಾಗಳು. ಆಮೇಲೆ ದರ್ಶನ್ ಕಂಡ್ರೆ ಸುದೀಪ್ ಅವ್ರಿಗೆ ವೆಲ್ ಗುಡ್, ಸುದೀಪ್ ಅವ್ರು ಕಂಡ್ರೆ ದರ್ಶನ್ ಅವರು ತುಂಬ ಪ್ರೀತಿ ಮಾಡ್ತಾರೆ, ದರ್ಶನ್ ಕಂಡ್ರೆ ಸುದೀಪ್ ಅವರು ತುಂಬ ಪ್ರೀತಿ ಮಾಡ್ತಾರೆ. ಯಾರು ಹೊಟ್ಟೆ ಕಿಚ್ಚಿಲ್ಲ. ಏನೋ ಸಂದರ್ಭ, ದರ್ಶನ್ ಒಳಗಡೆ ಇದ್ದಾರೆ. ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ದರ್ಶನ್ ಅಕಸ್ಮಾತ್ ಇಲ್ಲೇ ಇದ್ದಿದ್ರೆ ಸೊ ಚೆನ್ನಾಗಿ ಮಾತಾಡಿದ್ರು ಅವರು ಸಿನಿಮಾಗಳ ಬಗ್ಗೆ. ಸೊ ಏನೋ ಹಣೆ ಬರ ಅಂತೀವಲ್ಲ, ನನ್ನ ನಸೀಬು ದೇವರು ಖಂಡಿತ ಬರ್ತಾರೆ, ಬಂದು ಇದೇ ರೀತಿ ಎಲ್ಲರಿಗೂ ಸಪೋರ್ಟ್ ಮಾಡಲಿ ಅಂತ ಕೇಳ್ತೀನಿ. ಆ್ಯಂಡ್ ಮಾರ್ಕ್ ಆ್ಯಂಡ್ 45 ಎರಡೂ ಬರ್ತಿದೆ. ಮಾರ್ಕ್ ನಾನು ಮ್ಯಾಕ್ಸಿಮಮ್ ಸಿನಿಮಾ ನೋಡಿದ್ದೀನಿ, ಅದ್ಭುತವಾಗಿದೆ, ಸಾಕಾತ ಮಾಡಿದ್ದಾರೆ. ನಮ್ಮ ಡಾರ್ಲಿಂಗ್ ಅಂತ ಹೇಳ್ತಿಲ್ಲ. ಆಮೇಲೆ 45 ಅಷ್ಟೇ, ಸುಮಾರು ಒಂದೊಂದು ಸ್ವಲ್ಪ ತುಣುಕು ನೋಡಿದ್ದೀನಿ. ಸಿನಿಮಾ ನಾನು ನೋಡಿಲ್ಲ ಫುಲ್ಲು, ಸ್ವಲ್ಪ ನೋಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎರಡೂ ಸಿನಿಮಾ ಅದ್ಭುತವಾಗಿ ಹೋಗಲಿ. 25 ಆ್ಯಂಡ್ 25th ರಿಲೀಸ್ ಆಗ್ತಿದೆ, 25ನೇ ಕೊನೆ ಇದರಲ್ಲಿ 2 ಸಿನಿಮಾ ರಿಲೀಸ್ ಆಗ್ತಿದೆ. ಎಂಟೈರ್ ವರ್ಲ್ಡ್ 2 ಸಿನಿಮಾ ರೆಕಾರ್ಡ್ ಮಾಡಲಿ ಅಂತ ಆಶಿಸ್ತಾ, ಯಾರೋ ದಯವಿಟ್ಟು ಪೈರಿಸಿ ಮಾಡಬೇಡಿ. ಪೈರಿಸಿ ಮಾಡಿದ್ರೆ ದಯವಿಟ್ಟು ನಿಮ್ಮ ತಾಯಿಗಳಿಗೆ ನೀವು ಮೋಸ ಮಾಡ್ದಂಗೆ, ಅಂದರೆ ಕನ್ನಡಕ್ಕೆ ಮೋಸ ಮಾಡ್ದಂಗೆ, ನಿಮ್ಮ ಹೀರೋಗಳಿಗೆ ನೀವೇ ಮೋಸ ಮಾಡ್ದಂಗೆ. ಸೊ ನಮ್ಮ ತನನ ಯಾವತ್ತೂ ಬಿಟ್ಕೊಡ್ಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಕೆಡಿ ಓಕೆ, ಕೆಡಿ ಕೇಳ್ತಾ ಇದ್ದೀರಾ? 26th ಸಾಂಗ್ ಬರ್ತಿದೆ, 12:34 ರಿಲೀಸ್ ಆಗುತ್ತೆ. ಅಂದರೆ 26th ಫ್ಯಾಮಿಲಿ ಸಾಂಗ್ ಬರ್ತಿದೆ. ನಾನು ಆಡಿದ್ದೀನಿ ಕನ್ನಡ, ತೆಲುಗು ಸಿಸಿರಾ ಮಾಡಿದ್ದಾರೆ, ತಮಿಳು ಸಿಸಿರಾ ಮಾಡಿದ್ದಾರೆ, ಹಿಂದಿ ಜಾವೇದ್ ಅಲಿ ಆಡಿದ್ದಾರೆ, ಮಲಯಾಳಂ ವಿಜಯ್ ಸುಹಾಸ್ ಆಡಿದ್ದಾರೆ. ಆ್ಯಂಡ್ ಚಂದ್ರಬೋಸು ಮತ್ತು ಮದನ್ ಕರ್ಕಿ ತಮಿಳು, ತೆಲುಗು ಚಂದ್ರಬೋಸು, ಅಂದರೆ ಇಲ್ಲಿ BS ಮಂಜು ಕನ್ನಡ ಬರೆದಿರೋದು, ಅಂದರೆ ಎಲ್ಲರೂ ಬರೆದಿದ್ದಾರೆ. ತುಂಬ ಅದ್ಭುತವಾದ ಒಂದು ಸಾಂಗ್ ಅದು. ಅಂದರೆ ಆ ಸಾಂಗ್ ಕೇಳಿದ್ರೆ ಖಂಡಿತವಾಗ್ಲೂ ನಾನು ಯಾವಾಗಲೂ ಹೇಳ್ತಿದ್ದೆ, ಇದು ಪ್ರತಿ ಮನಕ್ಕೆ ನಾಟುವಂಥ ರೀಚ್ ಆಗುವಂಥ ಸಾಂಗು. ಏನಕ್ಕೆಂದರೆ ಪ್ರತಿಯೊಂದು ಮನೇಲಿ ನಡೆಯುವಂಥ ಘಟನೆ. ಇದನ್ನ ಇಟ್ಕೊಂಡು ಸಾಂಗ್ ರೆಡಿ ಮಾಡಿಸಿದ್ದೀನಿ. ಸೊ 26ಕ್ಕೆ ಬರ್ತಿದೆ, ಪ್ಲೀಸ್ ನೋಡಿ ಕೇಳಿ. ಆ್ಯಂಡ್ ಡೇಟ್ನ ಅನೌನ್ಸ್ಮೆಂಟ್ ಮಾಡ್ತೀನಿ, ರಿಲೀಸ್ ಡೇಟು ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲೇ ಸಾಂಗಲ್ಲೇ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ ರಿಲೀಸ್ ಡೇಟ್. ಸರ್, ಹೊಸ ವರ್ಷ ಬರ್ತಾ ಇದೆ, ರೆಸಲ್ಯೂಷನ್, ಸೊ ಬೇರೆ ಸಿನಿಮಾಗಳು ಬರಬೇಕು ಅಂತ ಕನಸಿರುತ್ತೆ ನಿಮಗೂ? ಬರಲಿ, ಅವರು ಬರ್ತಾವ್ರೆ, ನಾವು ಬರ್ತಾ ಇದ್ದೀವಿ. ಒಳ್ಳೇದಾಗಲಿ ಅಂತ ಎಲ್ಲ ಯೂಸ್ಗೆ ನೋಡೋ. ನಮ್ಮ ಸಂಚಿತ್ ಸಿನಿಮಾ ಇದೆ, ಸೊ ಒಂದು ಸಿನಿಮಾ ಬರ್ತಿದೆ, ಮ್ಯಾಂಗೋ ಪಚ್ಚ ಬರ್ತಿದೆ. ಆ್ಯಂಡ್ ಜನವರಿಗೆ
ಆ್ಯಂಡ್ ಅದು ನನ್ನ ಕಾಂಪಿಟೇಷನಲ್ಲಿ ಬರ್ತೀನಿಂದ ಆಯಿತು ಬರಲಿ ನೋಡ್ಕೊಂತೀನಿ ಅವನ ಕೈ. ಸೊ ಎನಿವೆ ಆ ಒಂದು ಬರ್ತಿದೆ. ಆಮೇಲೆ ಹೊಸ ಹುಡುಗರು ಇಂಡಸ್ಟ್ರಿಗೆ ಬರ್ತಿದ್ದಾರೆ, ಖಂಡಿತವಾಗ್ಲೂ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲ ನಮ್ಮ ಚಿತ್ರರಂಗದ ಹೀರೋಗಳು ಏನಿದ್ದಾರೆ ಎಲ್ಲ ಹೀರೋಗಳು ಸೊ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಹೊಸಬ್ರು ಬರಲಿ ಅಂತ. ಏನಕ್ಕೆ ಅಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೆಲವು ಹೀರೋಗಳು ಮಾತ್ರ ಇದ್ದೀವಿ ನಾವು. ಕೆಲವು ಹೀರೋಗಳು ತೆಲುಗಲ್ಲಿ ತಗೊಳ್ಳಿ ಒಂದು 15 ಜನ ಇದ್ದಾರೆ, ತಮಿಳಲ್ಲಿ ತಗೊಳ್ಳಿ ಒಂದು 15 ಜನ ಇದ್ದಾರೆ. ಸೊ ನಿರ್ಮಾಪಕರು ಬಂಡವಾಳ ಹುಡ್ತಾರೆ, ಸೊ ಸಿನಿಮಾಗಳು ಹೋಗ್ತಿವೆ. ನಮ್ಮಲ್ಲಿ ಸಿನಿಮಾಗಳು ವರ್ಲ್ಡ್ ರೆಕಾರ್ಡ್ ಆಗ್ತಿವೆ ಸಿನಿಮಾಗಳು, ಯಾವಕ್ಕೇನು ಕಮ್ಮಿ ಇಲ್ಲ. ಬಟ್ ಇಲ್ಲೂ ಹೊಸ ಹುಡುಗರು ಬರಲಿ, ಅದಕ್ಕೆ ಪ್ರೋತ್ಸಾಹ ಮಾಡಿ. ಆಮೇಲೆ ನೀವೆಲ್ಲ ಪ್ರೋತ್ಸಾಹ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನೀವೆಲ್ಲ ಸಪೋರ್ಟ್ ಮಾಡಿ, ಯಾಕಂದ್ರೆ ಮಾಡ್ತಾನೆ ಇರ್ತೀರಿ, ಏನು ಕೇಳಂಗಿಲ್ಲ. ನಾನೇನು ಹೇಳಿದ ತಕ್ಷಣ ನೀವೇನು ಮಾಡಬೇಕು ಅಂತೇನಿಲ್ಲ. ಸೊ ಮಾಡ್ತೀರಿ, ಮಾಡಿ. ಅಲ್ಲ ಮಾಡ್ತಾರೆ, ಮಾಡ್ದೆ ಏನು ಮಾಡ್ತಾರೆ. ಹುಡುಗರುಗಳು ಸಿನಿಮಾಗಳು ನಿಮಗೆ ಎಲ್ಲಿ ಜಾಗ ಇದೆ ಅಂತ ಬರೋದಕ್ಕೆ ಕೇಡಿಗೆ? ನನಗೀಗ ಸಾಂಗಲ್ಲಿ 26 ಕನಸು ಮಾಡ್ತೀನಿ ಮಗನೇ, ಯಾವುದೋ ಒಂದು ಜಾಗ ಮಾಡ್ಕೊಂಡು ತಿನ್ಕೊಳ ಹುಡುಗರ ನಡುವೆ. ನಾನು ಒಂದು ಜಾಗ ಸಣ್ಣ ಪುಟ್ಟ ಜಾಗ ಮಾಡ್ಕೊತೀನಿ ಅಲ್ವಾ? ಅಲ್ಲ ಇಂಡಸ್ಟ್ರಿಗೆ ಅಲ್ಲ, ನೀವೇ ನನ್ನ ಕರೆದು ಈ ರೇಂಜಿಗೆ ನಿಲ್ಲಿಸಿ ಇಂಡಸ್ಟ್ರಿಲಿ ಒಂಚೂರು ಜಾಗ ಮಾಡ್ಕೊಳ್ಳೋದು ಕೊಟ್ಟಿದ್ದೀರ ಅಂದರೆ ರಿಲೀಸ್ ಮಾಡೋಕ್ಕೆ ಜಾಗ ಮಾಡ್ಕೊ ಬರಲ್ವೇ? ಬರ್ತೀನಿ ಮಗನೇ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.